ಜನವರಿ 22 ಈ ದಿನ ಸಂಭ್ರಮ ಸಡಗರ ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು, ಲೋಕಾರ್ಪಣೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿವಿಧ ದೇವಸ್ಥಾನಗಳಿರ್ಬೋದು, ಮಠ ಮಂದಿರಗಳಿರ್ಬೋದು, ಇದೆಲ್ಲವೂ ಕೂಡ ಪೂಜಾ ಸಾಮಗ್ರಿಗಳು, ಪರಿಕರಗಳು ಅಲ್ಲಿಗೆ ಕೊಡ್ತಾ ಇರುವಂತದ್ದು. ಈಗ ಬಹಳ ಪ್ರಮುಖವಾಗಿ ಅಯೋಧ್ಯೆ ರಾಮನಲ್ಲಾಗೆ ಧರ್ಮಸ್ಥಳದಿಂದ ಪೂಜಾ ಪರಿಕರವನ್ನ ಕೊಟ್ಟಿರುವಂತದ್ದು. ಹರ್ಷೇಂದ್ರ ಹೆಗ್ಡೆ ಅವರಿಂದ ಬೆಳ್ಳಿಯ ಪೂಜಾ ಪರಿಕರಗಳು ಹಸ್ತಾಂತರವಾಗಿರುವಂತದ್ದು. ಪೇಜಾವರ ಶ್ರೀಗಳಿಗೆ ಪೂಜಾ ಪರಿಕರ ಹಸ್ತಾಂತರಿಸಿದ್ದಾರೆ ಹರ್ಷೇಂದ್ರ ಹೆಗ್ಡೆ ಅವರು. ಬಾಲರಾಮನ ಅಭಿಷೇಕ ಹಾಗೆ ಪೂಜೆಗಾಗಿ ಬೆಳ್ಳಿಯ ಪರಿಕರಗಳ ಸೇವೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪೂಜಾ ಪರಿಕರಗಳನ್ನ ಈಗಾಗಲೇ ಹಸ್ತಾಂತರವನ್ನ ಮಾಡಿದ್ದಾರೆ ಪೇಜಾವರ ಶ್ರೀಗಳಿಗೆ. ಅಯೋಧ್ಯೆ ರಾಮಲಲ್ಲಾಗೆ ಧರ್ಮಸ್ಥಳದಿಂದ ಪೂಜಾ ಪರಿಕರ ಹಸ್ತಾಂತರ ಆಗಿರುವಂತದ್ದು. ಹರ್ಷೇಂದ್ರ ಹೆಗ್ಡೆ ಅವರಿಂದ ಬೆಳ್ಳಿಯ ಪೂಜಾ ಪರಿಕರಗಳು ಹಸ್ತಾಂತರ ಮಾಡಿರುವಂತಹ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಪೇಜಾವರ ಶ್ರೀಗಳಿಗೆ ಬೆಳ್ಳಿಯ ಪೂಜಾ ಪರಿಕರಗಳನ್ನ ಹಸ್ತಾಂತರ ಮಾಡಿರುವಂಥದ್ದು. ದೀಪ, ಬೆಳ್ಳಿಯ ಪರಿಕರಗಳನ್ನು ಇವರ ಮೂಲಕ ಅಲ್ಲಿಗೆ ಒಪ್ಪಿಸ್ತಾ ಇದ್ದೇವೆ. ಇದನ್ನು ಗುರುಗಳು ಸ್ವೀಕಾರ ಮಾಡಿ ಕ್ಷೇತ್ರದ ಒಂದು ಸಂಬಂಧ ಅಯೋಧ್ಯೆ ರಾಮನಲ್ಲಿ ಇರಲಿ ಅಂತ ಹೇಳುವಂಥ ಒಂದು ಇಲ್ಲಿ ಅವರ ಮೂಲಕ ಕೊಡುಗೆ ಪೂಜೆ ಹೆಗ್ಡೆಯವರು ಕಾಣ್ತಾ ಇದ್ದೇವೆ. ಅದೇ ರೀತಿ ರುದ್ರದೇವರ ಮಾತು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿಕೊಂಡು ತಮ್ಮ ಸತೀದೇವಿಯನ್ನು ಪತ್ನಿಯನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ. ರಾಮ ಮಂತ್ರ ನಿತ್ಯ ಜಪಿಸಬೇಕು. ವಿಷ್ಣು ಒಂದು ಬಾರಿ ರಾಮನಾಮವನ್ನು ಜಪಿಸಬೇಕು ಅಂತಂದ್ರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಿದಷ್ಟು ಫಲ ಅಂತ ಹೇಳಿಕೊಂಡು, ಹೀಗೆ ರಾಮದೇವರು ಹಾಗೂ ರುದ್ರದೇವರಲ್ಲಿ ಇರತಕ್ಕಂತಹ ಅನ್ಯೋನ್ಯ ಭಾವವನ್ನು ನಾವು ಶಾಸ್ತ್ರದಲ್ಲಿ ಗಮನಿಸ್ತಾ ಇದ್ದೇವೆ. ಇವತ್ತು ಅಂತಹ ಅಯೋಧ್ಯೆಯ ಶ್ರೀರಾಮಚಂದ್ರನ ಸನ್ನಿಧಿಗೆ ನಿತ್ಯ ಪೂಜೆಗೆ ಅನುಕೂಲವಾಗುವಂತೆ ಧರ್ಮಸ್ಥಳದ ರುದ್ರದೇವರ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ವಾರ್ಷಿಕೋತ್ಸವ ಸಂಭ್ರಮ. ಅಷ್ಟಮಠದ ಸ್ವಾಮೀಜಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ವಾರ್ಷಿಕೋತ್ಸವದಲ್ಲಿ ಈಗಾಗಲೇ ನೋಡ್ತಾ ಇದ್ವಿ, ಉಡುಪಿಯಲ್ಲಿ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ವಾರ್ಷಿಕ ಉತ್ಸವದ ಸಂಭ್ರಮ ಇದು. ಅಷ್ಟಮಠದ ಸ್ವಾಮೀಜಿಗಳು ಕೃಷ್ಣ ಮಠದ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಮಠದ ರಥಬೀದಿಯಲ್ಲಿ ಹಗಲು ತೇರು ಎಳೆದ ಸಾವಿರಾರು ಭಕ್ತರು. ವರ್ಷಕ್ಕೆ ಒಂದು ದಿನ ಮಾತ್ರ ನಡೆಯುವಂತಹ ಹಗಲು ಬ್ರಹ್ಮೋತ್ಸವ ಇದು. ಉಡುಪಿ ಶ್ರೀ ಕೃಷ್ಣ ಮಠವನ್ನ ಸ್ಥಾಪನೆ ಮಾಡಿರುವಂತಹ ಮಧ್ವಾಚಾರ್ಯರು ಕೃಷ್ಣ ಮಠ ಅಷ್ಟಮಠ ಸ್ಥಾಪಿಸಲು ಹಗಲು ಉತ್ಸವ ಮಾಡಿದ್ರು ಮಧ್ವಾಚಾರ್ಯರು. 8 ಶತಮಾನಗಳಿಂದ ನಡೆದುಕೊಂಡು ಬಂದಿರುವಂತಹ ಧಾರ್ಮಿಕ ಆಚರಣೆ. ಉಡುಪಿಯ ಕೃಷ್ಣ ಮಠದ ಪರ್ಯಾಯ ಸಂಭ್ರಮಕ್ಕೆ ಇವತ್ತು ನಾವು ಸಾಕ್ಷಿ ಆಗ್ತಾ ಇದ್ದೀವಿ. 17 ಮತ್ತು 18ನೇ ತಾರೀಕು ನಡೆಯುವಂತಹ ಪರ್ಯಾಯ ಸಂಭ್ರಮ, ಪರ್ಯಾಯದ ಪರ್ಯಾಯಪತಿಗಳಾಗಿ ಶ್ರೀ ಸುಗುಣೇಂದ್ರ ಶ್ರೀಗಳು ಸಿಂಹಾಸನ ರೂಢರಾಗ್ತಾರೆ. ಅದ್ರ ಜೊತೆಗೆ ಇವತ್ತು ಚೂರ್ಣೋತ್ಸವದ ಕಡೆಯ ದಿನ. ಇವತ್ತು ಸಂಕ್ರಾಂತಿಯ ಮರುದಿನ, ಸಂಕ್ರಾಂತಿ ಆದ ನಂತರದ ದಿನ ಚೂರ್ಣೋತ್ಸವವನ್ನು ಹಗಲು ರಥಯಾತ್ರೆ ಅಂದರೆ ರಥವನ್ನು ಎಳಿತಾರೆ. ಅದು ಚೂರ್ಣೋತ್ಸವ ಅಂತ ಕರೀತಾರೆ. ಅದು ಈಗ ಪೂಜೆಯಲ್ಲೇ ಆಗಿ ರಥದಲ್ಲಿ ಪೂಜೆ ಅಭಿಷೇಕಗಳಾಗಿ ಈಗ ಚೂರ್ಣೋತ್ಸವದ ಮೆರವಣಿಗೆ ಬರುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ. ವೇದ ಘೋಷಗಳೊಂದಿಗೆ, ಮಂತ್ರ ಪಠಣದ ಜೊತೆಗೆ ಉದ್ಘೋಷಗಳ ಒಂದು ಜೇಂಕಾರದೊಂದಿಗೆ ಆ ತಂಡ ಈಗ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಚೂರ್ಣೋತ್ಸವದ ಮೆರವಣಿಗೆಯಲ್ಲಿ ಒಂದು ಸಂಭ್ರಮದ ಸಡಗರದ ಒಂದು ಪರ್ಯಾಯದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನೂರಾರು ಜನ ಇದ್ದಾರೆ. ನೂರಾರು ಜನ ರಥದ ಒಳಗಡೆ ಶ್ರೀಕೃಷ್ಣನನ್ನ ಕೂರಿಸಿಕೊಂಡು ರಥದ ಮೂಲಕ ಕರ್ಕೊಂಡು ಬರ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಚೂರ್ಣೋತ್ಸವಕ್ಕೆ ಉಡುಪಿ ಸಾಕ್ಷಿ ಆಗ್ತಾ ಇದೆ. ಬಹಳ ಸಂಭ್ರಮ ಸಡಗರದಿಂದ ಚೂರ್ಣೋತ್ಸವ ನಡೀತಾ ಇದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲಗಳಲ್ಲಿ, ರಥ ಬೀದಿಯ ಇಕ್ಕೆಲಗಳಲ್ಲಿ ಈ ಭಾಗದಲ್ಲಿ ನೋಡಬಹುದು ಜನರು ಕೂಡ ಸೇರಿದ್ದಾರೆ. ಜನರು ಮೊಬೈಲ್ನಲ್ಲಿ ವಿಡಿಯೋಗ್ರಫಿಯನ್ನ ಮಾಡ್ತಾ ಸಂಭ್ರಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ದೇಶ ವಿದೇಶಗಳಿಂದ ಬಂದಿರುವಂತಹ ಭಕ್ತರು ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಬ್ರಾಹ್ಮಣರೋತ್ತಮರು ವೇದ ಪಠಣದ ಜೊತೆಗೆ ಇಲ್ಲಿ ಸಾಗಿ ಬರುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಭಟ್ರೆ ಹೇಳಿ, ಚೂರ್ಣೋತ್ಸವದ ಕಾರ್ಯಕ್ರಮ ಅಲ್ವಾ ಇದು? ಚೂರ್ಣೋತ್ಸವದ ಕಾರ್ಯಕ್ರಮ ಕೃಷ್ಣ ಮಠ ತನಕ ಹೋಗುತ್ತೆ. ಒಂದ್ ರೌಂಡ್ ಬರುತ್ತೆ ಪೂರ್ತಿ. ಏನು ಸ್ಪೆಷಲ್? ಹಗಲು ತೇರು ಏನು ಸ್ಪೆಷಲ್? ಇದು ಚೂರ್ಣೋತ್ಸವ ಪರ್ಯಾಯ ಕೂತಂತ ಸ್ವಾಮಿಗಳು ಈ ಅವರೋಹಣ ಅವರು ಇವತ್ತಿನ ದಿವಸ ಸುವರ್ಣವನ್ನು ಅರ್ಪಣೆ ಮಾಡ್ತಾರೆ ಕೃಷ್ಣನಿಗೆ. ಸುವರ್ಣೋತ್ಸವ ಹೋಗಿ ಅದು ಚೂರ್ಣೋತ್ಸವ ಆಗಿದೆ.
ಅದು ಇವತ್ತು ರಥೋತ್ಸವ ಮಾಡಿ ಈಗ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ ಏನಾದ್ರು ವಿಶೇಷವಾಗಿ. ಇವತ್ತಿಗೆ ಚೂರ್ಣೋತ್ಸವ ಮುಗಿಯುತ್ತೆ. ಇವತ್ತೇ ಮುಗೀತು, ಪರ್ಯಾಯ ಇವ್ರದ್ದು ಮುಗೀತು. ಪ್ರತಿದಿನ ರಾತ್ರಿಗಿರುತ್ತೆ. ಪ್ರತಿದಿನ ರಾತ್ರಿ ಉತ್ಸವ, ಸಪ್ತೋತ್ಸವ ಅಂತ 7 ದಿವಸ ಸಪ್ತೋತ್ಸವ ಅಂತ ಆಗ್ತದೆ ರಥೋತ್ಸವ. ನಿನ್ನೆ 3 ರಥ ಆಗಿದೆ. ಅನಂತೇಶ್ವರ, ಚಂದ್ರೇಶ್ವರ 1, ವಾದಿರಾಜ ಮುಖ್ಯ ಪ್ರಾಣ 1, ಕೃಷ್ಣ 1, 3 ರಥ ಆಗಿದೆ ಒಟ್ಟು. ಇವತ್ತು ಚೂರ್ಣೋತ್ಸವ ಅಂತೇಳಿ ಎಲ್ಲವೂ ಒಟ್ಟಿಗೆ ಒಂದರಲ್ಲೇ ಇದ್ದಾರೆ ಇವತ್ತು. ಒಂದೇ ಬಹಳ ಸಂತೋಷ. ಪರ್ಯಾಯ ಸಂತೋಷ. ಗುತ್ತಿಗೆ ಮಠದ ಬರ ಹೌದು ಬರ್ತದೆ. ಮುಂದಿನ ಏನ್ ಹೇಳ್ತೀರಿ ಎಲ್ಲ ಬಂದಿರುವಂತ ಭಕ್ತರಿಗೆ? ಏನ್ ಹೇಳ್ತೀರಿ? ಏನು ಕೃಷ್ಣ ಮುಖ್ಯ ಪ್ರಾಣದೇವರ ಪರಮಾನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳ್ತೀವಿ. ಶುಭವಾಗಲಿ. ಶ್ರೀಗಳು ಮತ್ತೆ ಸೇರಿರುವಂತ ಜನರು, ಭಕ್ತರು, ಜೊತೆಗೆ ಸಾವಿರಾರು ಸಂಖ್ಯೆಯ ಜನರು ಸೇರಿದ್ದಾರೆ. ನೋಡಿ, ರಥದಲ್ಲಿ ಶ್ರೀಕೃಷ್ಣ ವಿರಾಜಮಾನವಾಗಿದ್ದಾರೆ. ಶ್ರೀಕೃಷ್ಣ ವಿರಾಜಮಾನವಾಗಿ ರಥ ಬೀದಿಯಲ್ಲಿ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಒಂದು ಸಂಭ್ರಮದ ಕ್ಷಣ, ಒಂದು ಪುಣ್ಯ ಪಾವಿತ್ರ್ಯವಾದಂಥ ಪರ್ಯಾಯದ ಪ್ರಮುಖ ಭಾಗವಾಗಿರುವಂಥ ಚೂರ್ಣೋತ್ಸವದಲ್ಲಿ ಶ್ರೀಕೃಷ್ಣ ಆ ರಥದ ತೇರಿನ ಒಳಗಡೆ ಆಸೀನರಾಗಿರುವಂಥ, ವಿರಾಜಮಾನವಾಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಮೂಲಕ ರಥ ಬೀದಿಯಲ್ಲಿ ಮೆರವಣಿಗೆ ಸಾಗ್ತಾ ಇದೆ. ಮೆರವಣಿಗೆ ಉದ್ದಕ್ಕೂ ಕೂಡ ರಥ ಬೀದಿಯ ಅಕ್ಕಪಕ್ಕದಲ್ಲಿ ಜನಸಾಗರ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.